ನೋಡಿ, ಬೆಳಗ್ಗೆ 8:46 ಈ ಘಟನೆ ಸಂಭವಿಸುತ್ತೆ. ಆರಂಭದಲ್ಲಿ ಅಜಿತ್ ಪವಾರ್ ಅವರ ಆರೋಗ್ಯ ಸ್ಥಿತಿ ಗಂಭೀರವಾಗಿದೆ ಅಂತ ಕೂಡ ಹೇಳಲಾಗುತ್ತೆ. ಆದರೆ ಕೆಲವೇ ಕ್ಷಣಗಳಲ್ಲಿ ಸ್ಪಷ್ಟ ಮಾಹಿತಿಯನ್ನು ಪಡೆದುಕೊಂಡು ಅಧಿಕೃತವಾದಂಥ ಮಾಹಿತಿ ಹೊರಬೀಳುತ್ತೆ ಅವರು ಇನ್ನಿಲ್ಲ ಅನ್ನುವ ವಿಚಾರ. ಈ ವಿಚಾರ ಗೊತ್ತಾಗ್ತಾ ಇದ್ದಂತೆ ಕಾರ್ಯಕರ್ತರು, ಬೆಂಬಲಿಗರು ಎಲ್ಲರೂ ಕೂಡ ಆಸ್ಪತ್ರೆಯತ್ತ ದೌಡಾಯಿಸ್ತಾರೆ. ಯಾವಾಗ ಆಸ್ಪತ್ರೆಗೆ ಅವರ ಮೃತದೇಹವನ್ನು ತರ್ತಾರೋ ತಕ್ಷಣ ಅಲ್ಲಿ ಮುಗಿಲು ಮುಟ್ಟುತ್ತೆ ಅಭಿಮಾನಿಗಳ, ಬೆಂಬಲಿಗರ, ಕಾರ್ಯಕರ್ತರ ಆಕ್ರಂದನ. ಬಾರಾಮತಿ ಆಸ್ಪತ್ರೆ ಎದುರು ಪರಿಸ್ಥಿತಿಯನ್ನು ನಿಯಂತ್ರಿಸೋದಕ್ಕೆ ಪೊಲೀಸರು ಹರಸಾಹಸವನ್ನು ಪಡ್ತಾ ಇದ್ದಾರೆ. ಯಾವಾಗ ಅಜಿತ್ ಪವಾರ್ ಅವರು ಇನ್ನಿಲ್ಲ ಅನ್ನುವ ವಿಚಾರ ಗೊತ್ತಾಗುತ್ತೋ ಆಸ್ಪತ್ರೆಯತ್ತ ದೌಡಾಯಿಸ್ತಾರೆ. ಘಟನೆ ಆದಂಥ ಸ್ಥಳಕ್ಕೆ ದೌಡಾಯಿಸ್ತಾರೆ. ಅಲ್ಲಿಗೆ ಬಂದು ನಮ್ಮನ್ನು ಒಮ್ಮೆ ಅವರನ್ನು ನೋಡೋದಕ್ಕೆ ಬಿಡಿ, ಅವರ ದರ್ಶನವನ್ನು, ಅಂತಿಮ ದರ್ಶನವನ್ನು ಪಡೆದುಕೊಳ್ತೀವಿ ಅಂತೇಳಿ ಎಲ್ಲರೂ ಕೂಡ ಮುಗಿ ಬೀಳ್ತಾರೆ. ಅವರನ್ನು ಕಂಟ್ರೋಲ್ ಮಾಡೋದಕ್ಕೆ ಪೊಲೀಸರು ಹರಸಾಹಸವನ್ನು ಈಗಲೂ ಪಡ್ತಿದ್ದಾರೆ. ನೋಡಿ, ಆಸ್ಪತ್ರೆ ಮುಂಭಾಗದ ದೃಶ್ಯಾವಳಿಯನ್ನು ಗಮನಿಸ್ತಾ ಇದ್ರಿ. ಕೆಲವರು ಅಭಿಮಾನಿಗಳು ಅವರ ಫೋಟೋವನ್ನು ಹಿಡ್ಕೊಂಡು ಬಂದಿದ್ದಾರೆ. ಕಾರ್ಯಕರ್ತರು ಪಕ್ಷದ ಧ್ವಜವನ್ನು ಕೂಡ ಹಿಡ್ಕೊಂಡು ಬಂದಿದ್ದಾರೆ. ಸಾವಿರಾರು ಸಂಖ್ಯೆಯಲ್ಲಿ, ಸಹಸ್ರಾರು ಸಂಖ್ಯೆಯಲ್ಲಿ ಜಮಾವಣೆಗೊಂಡಿದ್ದಾರೆ ಕಾರ್ಯಕರ್ತರು. ನೋಡಿ, ಬೆಳಗ್ಗೆ 8:46 ಈ ಘಟನೆ ಸಂಭವಿಸುತ್ತೆ. ಆರಂಭದಲ್ಲಿ ಅಜಿತ್ ಪವಾರ್ ಅವರ ಆರೋಗ್ಯ ಸ್ಥಿತಿ ಗಂಭೀರವಾಗಿದೆ ಅಂತ ಕೂಡ ಹೇಳಲಾಗುತ್ತೆ. ಆದರೆ ಕೆಲವೇ ಕ್ಷಣಗಳಲ್ಲಿ ಸ್ಪಷ್ಟ ಮಾಹಿತಿಯನ್ನು ಪಡೆದುಕೊಂಡು ಅಧಿಕೃತವಾದಂಥ ಮಾಹಿತಿ ಹೊರಬೀಳುತ್ತೆ ಅವರು ಇನ್ನಿಲ್ಲ ಅನ್ನುವ ವಿಚಾರ. ಈ ವಿಚಾರ ಗೊತ್ತಾಗ್ತಾ ಇದ್ದಂತೆ ಕಾರ್ಯಕರ್ತರು, ಬೆಂಬಲಿಗರು ಎಲ್ಲರೂ ಕೂಡ ಆಸ್ಪತ್ರೆಯತ್ತ ದೌಡಾಯಿಸ್ತಾರೆ. ಯಾವಾಗ ಆಸ್ಪತ್ರೆಗೆ ಅವರ ಮೃತದೇಹವನ್ನು ತರ್ತಾರೋ ತಕ್ಷಣ ಅಲ್ಲಿ ಮುಗಿಲು ಮುಟ್ಟುತ್ತೆ ಅಭಿಮಾನಿಗಳ, ಬೆಂಬಲಿಗರ, ಕಾರ್ಯಕರ್ತರ ಆಕ್ರಂದನ. ಬಾರಾಮತಿ ಆಸ್ಪತ್ರೆ ಎದುರು ಪರಿಸ್ಥಿತಿಯನ್ನು ನಿಯಂತ್ರಿಸೋದಕ್ಕೆ ಪೊಲೀಸರು ಹರಸಾಹಸವನ್ನು ಪಡ್ತಾ ಇದ್ದಾರೆ. ಯಾವಾಗ ಅಜಿತ್ ಪವಾರ್ ಅವರು ಇನ್ನಿಲ್ಲ ಅನ್ನುವ ವಿಚಾರ ಗೊತ್ತಾಗುತ್ತೋ ಆಸ್ಪತ್ರೆಯತ್ತ ದೌಡಾಯಿಸ್ತಾರೆ. ಘಟನೆ ಆದಂಥ ಸ್ಥಳಕ್ಕೆ ದೌಡಾಯಿಸ್ತಾರೆ. ಅಲ್ಲಿಗೆ ಬಂದು ನಮ್ಮನ್ನು ಒಮ್ಮೆ ಅವರನ್ನು ನೋಡೋದಕ್ಕೆ ಬಿಡಿ, ಅವರ ದರ್ಶನವನ್ನು, ಅಂತಿಮ ದರ್ಶನವನ್ನು ಪಡೆದುಕೊಳ್ತೀವಿ ಅಂತೇಳಿ ಎಲ್ಲರೂ ಕೂಡ ಮುಗಿ ಬೀಳ್ತಾರೆ. ಅವರನ್ನು ಕಂಟ್ರೋಲ್ ಮಾಡೋದಕ್ಕೆ ಪೊಲೀಸರು ಹರಸಾಹಸವನ್ನು ಈಗಲೂ ಪಡ್ತಿದ್ದಾರೆ. ನೋಡಿ, ಆಸ್ಪತ್ರೆ ಮುಂಭಾಗದ ದೃಶ್ಯಾವಳಿಯನ್ನು ಗಮನಿಸ್ತಾ ಇದ್ರಿ. ಕೆಲವರು ಅಭಿಮಾನಿಗಳು ಅವರ ಫೋಟೋವನ್ನು ಹಿಡ್ಕೊಂಡು ಬಂದಿದ್ದಾರೆ. ಕಾರ್ಯಕರ್ತರು ಪಕ್ಷದ ಧ್ವಜವನ್ನು ಕೂಡ ಹಿಡ್ಕೊಂಡು ಬಂದಿದ್ದಾರೆ. ಸಾವಿರಾರು ಸಂಖ್ಯೆಯಲ್ಲಿ, ಸಹಸ್ರಾರು ಸಂಖ್ಯೆಯಲ್ಲಿ ಜಮಾವಣೆಗೊಂಡಿದ್ದಾರೆ ಕಾರ್ಯಕರ್ತರು. ನೋಡಿ, ಬೆಳಗ್ಗೆ 8:46 ಈ ಘಟನೆ ಸಂಭವಿಸುತ್ತೆ. ಆರಂಭದಲ್ಲಿ ಅಜಿತ್ ಪವಾರ್ ಅವರ ಆರೋಗ್ಯ ಸ್ಥಿತಿ ಗಂಭೀರವಾಗಿದೆ ಅಂತ ಕೂಡ ಹೇಳಲಾಗುತ್ತೆ. ಆದರೆ ಕೆಲವೇ ಕ್ಷಣಗಳಲ್ಲಿ ಸ್ಪಷ್ಟ ಮಾಹಿತಿಯನ್ನು ಪಡೆದುಕೊಂಡು ಅಧಿಕೃತವಾದಂಥ ಮಾಹಿತಿ ಹೊರಬೀಳುತ್ತೆ ಅವರು ಇನ್ನಿಲ್ಲ ಅನ್ನುವ ವಿಚಾರ. ಈ ವಿಚಾರ ಗೊತ್ತಾಗ್ತಾ ಇದ್ದಂತೆ ಕಾರ್ಯಕರ್ತರು, ಬೆಂಬಲಿಗರು ಎಲ್ಲರೂ ಕೂಡ ಆಸ್ಪತ್ರೆಯತ್ತ ದೌಡಾಯಿಸ್ತಾರೆ. ಯಾವಾಗ ಆಸ್ಪತ್ರೆಗೆ ಅವರ ಮೃತದೇಹವನ್ನು ತರ್ತಾರೋ ತಕ್ಷಣ ಅಲ್ಲಿ ಮುಗಿಲು ಮುಟ್ಟುತ್ತೆ ಅಭಿಮಾನಿಗಳ, ಬೆಂಬಲಿಗರ, ಕಾರ್ಯಕರ್ತರ ಆಕ್ರಂದನ. ಬಾರಾಮತಿ ಆಸ್ಪತ್ರೆ ಎದುರು ಪರಿಸ್ಥಿತಿಯನ್ನು ನಿಯಂತ್ರಿಸೋದಕ್ಕೆ ಪೊಲೀಸರು ಹರಸಾಹಸವನ್ನು ಪಡ್ತಾ ಇದ್ದಾರೆ. ಯಾವಾಗ ಅಜಿತ್ ಪವಾರ್ ಅವರು ಇನ್ನಿಲ್ಲ ಅನ್ನುವ ವಿಚಾರ ಗೊತ್ತಾಗುತ್ತೋ ಆಸ್ಪತ್ರೆಯತ್ತ ದೌಡಾಯಿಸ್ತಾರೆ. ಘಟನೆ ಆದಂಥ ಸ್ಥಳಕ್ಕೆ ದೌಡಾಯಿಸ್ತಾರೆ. ಅಲ್ಲಿಗೆ ಬಂದು ನಮ್ಮನ್ನು ಒಮ್ಮೆ ಅವರನ್ನು ನೋಡೋದಕ್ಕೆ ಬಿಡಿ, ಅವರ ದರ್ಶನವನ್ನು, ಅಂತಿಮ ದರ್ಶನವನ್ನು ಪಡೆದುಕೊಳ್ತೀವಿ ಅಂತೇಳಿ ಎಲ್ಲರೂ ಕೂಡ ಮುಗಿ ಬೀಳ್ತಾರೆ. ಅವರನ್ನು ಕಂಟ್ರೋಲ್ ಮಾಡೋದಕ್ಕೆ ಪೊಲೀಸರು ಹರಸಾಹಸವನ್ನು ಈಗಲೂ ಪಡ್ತಿದ್ದಾರೆ. ನೋಡಿ, ಆಸ್ಪತ್ರೆ ಮುಂಭಾಗದ ದೃಶ್ಯಾವಳಿಯನ್ನು ಗಮನಿಸ್ತಾ ಇದ್ರಿ. ಕೆಲವರು ಅಭಿಮಾನಿಗಳು ಅವರ ಫೋಟೋವನ್ನು ಹಿಡ್ಕೊಂಡು ಬಂದಿದ್ದಾರೆ. ಕಾರ್ಯಕರ್ತರು ಪಕ್ಷದ ಧ್ವಜವನ್ನು ಕೂಡ ಹಿಡ್ಕೊಂಡು ಬಂದಿದ್ದಾರೆ. ಸಾವಿರಾರು ಸಂಖ್ಯೆಯಲ್ಲಿ, ಸಹಸ್ರಾರು ಸಂಖ್ಯೆಯಲ್ಲಿ ಜಮಾವಣೆಗೊಂಡಿದ್ದಾರೆ ಕಾರ್ಯಕರ್ತರು.
ನೋಡಿ, ಬೆಳಗ್ಗೆ 8:46 ಈ ಘಟನೆ ಸಂಭವಿಸುತ್ತೆ. ಆರಂಭದಲ್ಲಿ ಅಜಿತ್ ಪವಾರ್ ಅವರ ಆರೋಗ್ಯ ಸ್ಥಿತಿ ಗಂಭೀರವಾಗಿದೆ ಅಂತ ಕೂಡ ಹೇಳಲಾಗುತ್ತೆ. ಆದರೆ ಕೆಲವೇ ಕ್ಷಣಗಳಲ್ಲಿ ಸ್ಪಷ್ಟ ಮಾಹಿತಿಯನ್ನು ಪಡೆದುಕೊಂಡು ಅಧಿಕೃತವಾದಂಥ ಮಾಹಿತಿ ಹೊರಬೀಳುತ್ತೆ ಅವರು ಇನ್ನಿಲ್ಲ ಅನ್ನುವ ವಿಚಾರ. ಈ ವಿಚಾರ ಗೊತ್ತಾಗ್ತಾ ಇದ್ದಂತೆ ಕಾರ್ಯಕರ್ತರು, ಬೆಂಬಲಿಗರು ಎಲ್ಲರೂ ಕೂಡ ಆಸ್ಪತ್ರೆಯತ್ತ ದೌಡಾಯಿಸ್ತಾರೆ. ಯಾವಾಗ ಆಸ್ಪತ್ರೆಗೆ ಅವರ ಮೃತದೇಹವನ್ನು ತರ್ತಾರೋ ತಕ್ಷಣ ಅಲ್ಲಿ ಮುಗಿಲು ಮುಟ್ಟುತ್ತೆ ಅಭಿಮಾನಿಗಳ, ಬೆಂಬಲಿಗರ, ಕಾರ್ಯಕರ್ತರ ಆಕ್ರಂದನ. ಬಾರಾಮತಿ ಆಸ್ಪತ್ರೆ ಎದುರು ಪರಿಸ್ಥಿತಿಯನ್ನು ನಿಯಂತ್ರಿಸೋದಕ್ಕೆ ಪೊಲೀಸರು ಹರಸಾಹಸವನ್ನು ಪಡ್ತಾ ಇದ್ದಾರೆ. ಯಾವಾಗ ಅಜಿತ್ ಪವಾರ್ ಅವರು ಇನ್ನಿಲ್ಲ ಅನ್ನುವ ವಿಚಾರ ಗೊತ್ತಾಗುತ್ತೋ ಆಸ್ಪತ್ರೆಯತ್ತ ದೌಡಾಯಿಸ್ತಾರೆ. ಘಟನೆ ಆದಂಥ ಸ್ಥಳಕ್ಕೆ ದೌಡಾಯಿಸ್ತಾರೆ. ಅಲ್ಲಿಗೆ ಬಂದು ನಮ್ಮನ್ನು ಒಮ್ಮೆ ಅವರನ್ನು ನೋಡೋದಕ್ಕೆ ಬಿಡಿ, ಅವರ ದರ್ಶನವನ್ನು, ಅಂತಿಮ ದರ್ಶನವನ್ನು ಪಡೆದುಕೊಳ್ತೀವಿ ಅಂತೇಳಿ ಎಲ್ಲರೂ ಕೂಡ ಮುಗಿ ಬೀಳ್ತಾರೆ. ಅವರನ್ನು ಕಂಟ್ರೋಲ್ ಮಾಡೋದಕ್ಕೆ ಪೊಲೀಸರು ಹರಸಾಹಸವನ್ನು ಈಗಲೂ ಪಡ್ತಿದ್ದಾರೆ. ನೋಡಿ, ಆಸ್ಪತ್ರೆ ಮುಂಭಾಗದ ದೃಶ್ಯಾವಳಿಯನ್ನು ಗಮನಿಸ್ತಾ ಇದ್ರಿ. ಕೆಲವರು ಅಭಿಮಾನಿಗಳು ಅವರ ಫೋಟೋವನ್ನು ಹಿಡ್ಕೊಂಡು ಬಂದಿದ್ದಾರೆ. ಕಾರ್ಯಕರ್ತರು ಪಕ್ಷದ ಧ್ವಜವನ್ನು ಕೂಡ ಹಿಡ್ಕೊಂಡು ಬಂದಿದ್ದಾರೆ. ಸಾವಿರಾರು ಸಂಖ್ಯೆಯಲ್ಲಿ, ಸಹಸ್ರಾರು ಸಂಖ್ಯೆಯಲ್ಲಿ ಜಮಾವಣೆಗೊಂಡಿದ್ದಾರೆ ಕಾರ್ಯಕರ್ತರು. ನೋಡಿ, ಬೆಳಗ್ಗೆ 8:46 ಈ ಘಟನೆ ಸಂಭವಿಸುತ್ತೆ. ಆರಂಭದಲ್ಲಿ ಅಜಿತ್ ಪವಾರ್ ಅವರ ಆರೋಗ್ಯ ಸ್ಥಿತಿ ಗಂಭೀರವಾಗಿದೆ ಅಂತ ಕೂಡ ಹೇಳಲಾಗುತ್ತೆ. ಆದರೆ ಕೆಲವೇ ಕ್ಷಣಗಳಲ್ಲಿ ಸ್ಪಷ್ಟ ಮಾಹಿತಿಯನ್ನು ಪಡೆದುಕೊಂಡು ಅಧಿಕೃತವಾದಂಥ ಮಾಹಿತಿ ಹೊರಬೀಳುತ್ತೆ ಅವರು ಇನ್ನಿಲ್ಲ ಅನ್ನುವ ವಿಚಾರ. ಈ ವಿಚಾರ ಗೊತ್ತಾಗ್ತಾ ಇದ್ದಂತೆ ಕಾರ್ಯಕರ್ತರು, ಬೆಂಬಲಿಗರು ಎಲ್ಲರೂ ಕೂಡ ಆಸ್ಪತ್ರೆಯತ್ತ ದೌಡಾಯಿಸ್ತಾರೆ. ಯಾವಾಗ ಆಸ್ಪತ್ರೆಗೆ ಅವರ ಮೃತದೇಹವನ್ನು ತರ್ತಾರೋ ತಕ್ಷಣ ಅಲ್ಲಿ ಮುಗಿಲು ಮುಟ್ಟುತ್ತೆ ಅಭಿಮಾನಿಗಳ, ಬೆಂಬಲಿಗರ, ಕಾರ್ಯಕರ್ತರ ಆಕ್ರಂದನ. ಬಾರಾಮತಿ ಆಸ್ಪತ್ರೆ ಎದುರು ಪರಿಸ್ಥಿತಿಯನ್ನು ನಿಯಂತ್ರಿಸೋದಕ್ಕೆ ಪೊಲೀಸರು ಹರಸಾಹಸವನ್ನು ಪಡ್ತಾ ಇದ್ದಾರೆ. ಯಾವಾಗ ಅಜಿತ್ ಪವಾರ್ ಅವರು ಇನ್ನಿಲ್ಲ ಅನ್ನುವ ವಿಚಾರ ಗೊತ್ತಾಗುತ್ತೋ ಆಸ್ಪತ್ರೆಯತ್ತ ದೌಡಾಯಿಸ್ತಾರೆ. ಘಟನೆ ಆದಂಥ ಸ್ಥಳಕ್ಕೆ ದೌಡಾಯಿಸ್ತಾರೆ. ಅಲ್ಲಿಗೆ ಬಂದು ನಮ್ಮನ್ನು ಒಮ್ಮೆ ಅವರನ್ನು ನೋಡೋದಕ್ಕೆ ಬಿಡಿ, ಅವರ ದರ್ಶನವನ್ನು, ಅಂತಿಮ ದರ್ಶನವನ್ನು ಪಡೆದುಕೊಳ್ತೀವಿ ಅಂತೇಳಿ ಎಲ್ಲರೂ ಕೂಡ ಮುಗಿ ಬೀಳ್ತಾರೆ. ಅವರನ್ನು ಕಂಟ್ರೋಲ್ ಮಾಡೋದಕ್ಕೆ ಪೊಲೀಸರು ಹರಸಾಹಸವನ್ನು ಈಗಲೂ ಪಡ್ತಿದ್ದಾರೆ. ನೋಡಿ, ಆಸ್ಪತ್ರೆ ಮುಂಭಾಗದ ದೃಶ್ಯಾವಳಿಯನ್ನು ಗಮನಿಸ್ತಾ ಇದ್ರಿ. ಕೆಲವರು ಅಭಿಮಾನಿಗಳು ಅವರ ಫೋಟೋವನ್ನು ಹಿಡ್ಕೊಂಡು ಬಂದಿದ್ದಾರೆ. ಕಾರ್ಯಕರ್ತರು ಪಕ್ಷದ ಧ್ವಜವನ್ನು ಕೂಡ ಹಿಡ್ಕೊಂಡು ಬಂದಿದ್ದಾರೆ. ಸಾವಿರಾರು ಸಂಖ್ಯೆಯಲ್ಲಿ, ಸಹಸ್ರಾರು ಸಂಖ್ಯೆಯಲ್ಲಿ ಜಮಾವಣೆಗೊಂಡಿದ್ದಾರೆ ಕಾರ್ಯಕರ್ತರು.